Hi, hello friends, welcome back to the channel Maths Magic. Friends, ಇವತ್ತು ನಾನು ಮಾಡ್ತಿರೋದು ನೆಕ್ಸ್ಟ್ ಟಾಪಿಕ್ ಅಪ್ಪ ಅಂದರೆ ಆಲ್ಜಿಬ್ರಾದ ಕಂಟಿನ್ಯೂಯೇಷನ್ನು. ಯಾವುದು? ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್. ಇದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಆಲ್ಜಿಬ್ರಾಯಿಕ್ ಟರ್ಮ್ಸ್ದು ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲನ್ನು ಈ ಆಪರೇಷನ್ಸ್ನ ನಾವು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಸಪೋಸ್ 3x ಮೈನಸ್ 4y ಪ್ಲಸ್ 4x ಮೈನಸ್ 9y ಒಟ್ಟು ಇದನ್ನು ಸಾಲ್ವ್ ಮಾಡಲಿಕ್ಕೆ ಹೇಳ್ತಾರೆ. ಈಸ್ ಈಕ್ವಲ್ಸ್ ಟು ಅಂತ. ಆವಾಗ ನಾವೇನು ಮಾಡ್ತೀವಿ, ಇಲ್ಲಿ ಸಾಲ್ವ್ ಮಾಡ್ತೀವಿ. ಯಾವ ರೀತಿ ಮಾಡ್ತೀವಿ? ಅಡಿಷನಲ್ಲಿ ಆ್ಯಸ್ ಇಟ್ ಈಸ್ ಎರಡೂ ಬರ್ಕೊತೀನಿ. 3x ಮೈನಸ್ 4y ಪ್ಲಸ್ 4x ಬ್ರ್ಯಾಕೆಟ್ ಬಿಡಿಸ್ತೀನಿ, ಪ್ಲಸ್ ಇಂಟು ಮೈನಸ್ ಮೈನಸ್ 9y. ಅಡಿಷನ್ ಆಪ್ರೇಷನ್ ಕೇಳಿದ್ದಾರೆ. ಸೊ 3x ಪ್ಲಸ್ 4x 7x, ಮೈನಸ್ ಇಂಟು ಮೈನಸ್ ಪ್ಲಸ್ 9y ಪ್ಲಸ್ 4y 13y. ದೊಡ್ಡ ಸಂಖ್ಯೆ ಮುಂದೆ ಮೈನಸ್ ಇತ್ತು, ಮೈನಸ್ ಕೊಟ್ಟಿನಿ. ಇಷ್ಟೇ. ಇದೇನಾಯಿತು? ಅಡಿಷನ್ ಮಾಡೋದಾಯಿತು. ಸೇಮ್ ಮೆಥಡಲ್ಲಿ ಸಬ್ಸ್ಟ್ರಾಕ್ಷನ್. ಎರಡು ಸಂಖ್ಯೆ ಕೊಟ್ಟಿರ್ತಾರೆ, ಇದರಿಂದ ಕಳೀರಿ ಅಂತ ಹೇಳ್ತಾರೆ, ಅದನ್ನು ಕಳಿಯೋದು. ನೋಡಿ, 9x ಮೈನಸ್ 8y ಇಂಟು ಕೊಟ್ಟು 5x ಮೈನಸ್ 7y ಕೊಟ್ಟು ಮೈನಸ್ ಕೊಟ್ಟು ಏನು ಮಾಡ್ತಾನೆ? 3x ಪ್ಲಸ್ 4y 5x ಪ್ಲಸ್ 5y ಈ ರೀತಿ ಕೊಡ್ತಾನೆ. ಈ ರೀತಿ ಕೊಟ್ಟಾಗ ಏನು ಮಾಡ್ತೀವಿ ನಾವು? ಈ ಎಕ್ಸಿಂದ 5xಗೆ ಮಲ್ಟಿಪ್ಲೈ ಮಾಡ್ತೀವಿ, 7yಗೂ ಮಲ್ಟಿಪ್ಲೈ ಮಾಡ್ತೀವಿ. ನೆಕ್ಸ್ಟು 8yಯಿಂದ 5xಗೆ ಮತ್ತು 7yಗೆ 9x ಇಂಟು 5x 45x ಸ್ಕ್ವಯರ್ ಮೈನಸ್ 9 ಇಂಟು 7 63x ಇಂಟು y xy. ಓಕೆ, ಮೈನಸ್ ಇದೆ ಮೈನಸ್ 8 5 40 xy ಮೈನಸ್ ಇಂಟು ಮೈನಸ್ ಪ್ಲಸ್ 8 7 56 y ಸ್ಕ್ವಯರ್. ಇದು ಮೇಲೆ ಟರ್ಮ್ ಆಯಿತು. ಮೈನಸ್ ಇದೆ ಮೈನಸ್ ಕೆಳಗಿನ ಟರ್ಮ್ 3 5 15 x ಇಂಟು x ಸ್ಕ್ವಯರ್ ಪ್ಲಸ್ 3 5 15 x y ಪ್ಲಸ್ 4 5 20 xy ಪ್ಲಸ್ 4 5 20 y ಸ್ಕ್ವಯರ್. ಈಗ ಈ ರೀತಿ ಇದನ್ನು ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ? ನೆಸಿದೆ ನೋಡಿ, 45xಲ್ಲಿ 15x ಹೋದರೆ 30x ಸ್ಕ್ವಯರ್. ಇಲ್ಲಿ ಮೈನಸ್ಸು ಪ್ಲಸ್ ದೊಡ್ಡ ಸಂಖ್ಯೆ, ಮೈನಸ್ ಇಂಟು ಪ್ಲಸ್ ಮೈನಸ್. 63ಅಲ್ಲಿ 15 ಹೋದರೆ 48 ಮೈನಸ್ 48 xy ಮೈನಸ್ 20 xy ಪ್ಲಸ್ 76 y ಸ್ಕ್ವಯರ್. 30x ಸ್ಕ್ವಯರ್. ಇಲ್ಲಿ ಮೈನಸ್ 48 xy ಮೈನಸ್ 20 xy ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ 20 ಪ್ಲಸ್ 48 68 xy ಪ್ಲಸ್ 76 y ಸ್ಕ್ವಯರ್ ಇಸ್ ಅವರ್ ಆನ್ಸರ್. ಈ ರೀತಿ ಮಾಡಬೇಕು. ಇದನ್ನೇ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ನು ಸಾಲ್ವ್ ಮಾಡ್ತೀವಿ ನಾವು ಈ ಥರದಲ್ಲಿ. ಓಕೆ, ಎಕ್ಸಾಮಲ್ಲಿ ಪ್ರತಿ ಸರ್ತಿ ಕಂಪಲ್ಸರಿ 1ರಿಂದ 2 ಕ್ವಶನ್ನು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಮೇಲೆ ಕೇಳ್ತಾನೆ. ನೋಡಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡೋಣ. ನಿಮಗೆ ಈಸಿಯಾಗಿ ಐಡಿಯಾ ಬರುತ್ತೆ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ. ನೋಡಿ, ಫಸ್ಟ್ ಕ್ವಶನ್ ಏನಿದೆ? ದಿ ಎಕ್ಸ್ಪ್ರೆಷನ್ 3x ಪ್ಲಸ್ y ಇಂಟು 5x ಮೈನಸ್ 7y ಮೈನಸ್ 3x ಮೈನಸ್ 5y ಇಂಟು 5x ಮೈನಸ್ 7y ಕೇಳಿ. ಫಸ್ಟು ಈ ಎರಡು ಟರ್ಮ್ನ ಮಲ್ಟಿಪ್ಲೈ ಮಾಡ್ಕೋಬೇಕು, ಇವೆರಡನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಬಂದ ಆನ್ಸರಿಗೆ ನಾವು ಸಬ್ಸ್ಟ್ರಾಕ್ಟ್ ಮಾಡಿದರೆ ನಮಗೆ ಆನ್ಸರ್ ಸಿಗುತ್ತೆ. ಈಗ ತಾನೇ ಹೇಳಿದ್ದೆ, ಏನು ಮಾಡ್ತೀವಿ? ಫಸ್ಟು 3xಯಿಂದ 5xಗೆ 7yಗೆ ಮಲ್ಟಿಪ್ಲೈ ಮಾಡೋದು, 5yಯಿಂದ 5xಗೆ 7y. ಇಲ್ಲಿ ಕೂಡ ಫಸ್ಟಿಂದ ಫಸ್ಟ್ ಟರ್ಮ್ಗೆ ಸೆಕೆಂಡ್ ಟರ್ಮ್ಗೆ, ಸೆಕೆಂಡಿಂದ ಫಸ್ಟ್ ಟರ್ಮ್ಗೆ ಸೆಕೆಂಡ್ ಟರ್ಮ್. ನೋಡಿ, ಮಲ್ಟಿಪ್ಲೈ ಮಾಡಿ ಏನು ಬರುತ್ತೆ?
3x into 5x 15x square minus 3 into 7 21xy plus 5 5s 25xy minus 5 7s 35 y into y square. ಇದು ಫಸ್ಟ್ ಟರ್ಮ್ ಆಯಿತು, ಮೈನಸ್ ಇದೆ ಮೈನಸ್. ಇನ್ನು ಸೆಕೆಂಡ್ ನೋಡಿ, 3 5s 15x ಸ್ಕ್ವಯರ್, ಇಲ್ಲಿ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ, ಹೌದಾ? ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ ಬರ್ಕೊಳ್ಳಿ. 3 7s 21xy ಪ್ಲಸ್ 5 5s 25xy ಮೈನಸ್ 35y ಸ್ಕ್ವಯರ್. ನೋಡಿ ಮೈನಸ್ ಇದೆ ನೋಡಿ, ಪ್ಲಸ್ 15x ಸ್ಕ್ವಯರ್ ಮೈನಸ್ 15x ಸ್ಕ್ವಯರ್ ಕ್ಯಾನ್ಸಲ್, ಪ್ಲಸ್ 21xy ಮೈನಸ್ 21xy ಕ್ಯಾನ್ಸಲ್, ಪ್ಲಸ್ 25xy ಪ್ಲಸ್ 25xy ಇದೆ, ಆಗುತ್ತೆ 50xy ಮೈನಸ್ 35y ಸ್ಕ್ವಯರ್ ಮೈನಸ್ 35y ಸ್ಕ್ವಯರ್ ಇದೆ, ಸೊ 70y ಸ್ಕ್ವಯರ್. ದಿಸ್ ಈಸ್ ಅವರ್ ಆನ್ಸರ್. ಬಟ್ ಕ್ವಶನ್ನಲ್ಲಿ ಏನು ಕೊಟ್ಟಿದ್ದಾನೆ ಆ ರೀತಿ ಕೊಟ್ಟಿಲ್ಲ. ನೋಡಿ ಆಪ್ಷನ್ಸಲ್ಲಿ 10 ಔಟ್ಸೈಡ್ ಇದೆ, ಸೊ ಎಲ್ಲ ತಲೆ ನಾವೇನು ಮಾಡ್ತೀವಿ, ಇದರಲ್ಲಿ 10 ಕಾಮನ್ ತೆಗೆದ್ರೆ ಏನು ಬರುತ್ತಾ, 5xy ಮೈನಸ್ ಎರಡರಲ್ಲೂ y ಇದೆ, ಸೊ ಹಾಗಾಗಿ 10y ಕಾಮನ್ ತೆಗೆದ್ರೆ 5x ಮೈನಸ್ 7y. ಹೌದಾ? ಆಪ್ಷನ್ ನಂಬರ್ ಡಿ ಈಸ್ ಕರೆಕ್ಟ್ ಓವರ್ ಹಿಯರ್. ಆಯ್ತು ಅನ್ಕೊತೀನಿ ಫ್ರೆಂಡ್ಸ್. ಫಸ್ಟ್ ಟರ್ಮ್ಗೆ ಸೆಕೆಂಡ್ ಟರ್ಮ್ಗೆ ಮಲ್ಟಿಪ್ಲೈ ಮಾಡಬೇಕು, ಮತ್ತು ಸೆಕೆಂಡಿಂದ ಫಸ್ಟಿಗೆ ಸೆಕೆಂಡ್ಗೆ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಮಿಡ್ಲಲ್ಲಿ ಮೈನಸ್ ಕೊಟ್ಟಿದ್ದಾರೆ, ಮೈನಸ್ ಅಪ್ಲೈ ಮಾಡಿ ಇದಕ್ಕೂ ಕೂಡ ಇದೇ ರೀತಿ ಮಲ್ಟಿಪ್ಲೈ ಮಾಡಿ ಸಾಲ್ವ್ ಮಾಡಿದ್ರೆ ಆನ್ಸರ್ ಬರುತ್ತೆ. ತುಂಬ ಏನು ಟಫ್ ಇಲ್ಲ. ನೆಕ್ಸ್ಟ್ ಕ್ವಶನ್ ನೋಡಿ, ಇದರಲ್ಲಿ ಪಿ ಕ್ಯೂ ಆರ್ 3 ವ್ಯಾಲ್ಯೂ ಕೊಟ್ಟಿದ್ದಾನೆ, ಒಂದು ಇಕ್ವೇಷನ್ ಕೊಟ್ಟಿದ್ದಾನೆ. ಏನು? ಕ್ಯೂ ಮೈನಸ್ ಆರ್ ಮೈನಸ್ ಪಿ ಈಸ್ ಈಕ್ವಲ್ಸ್ ಟು, ನೋಡಿ ಫಸ್ಟು ಕ್ಯೂ ಏನು ಕೊಟ್ಟಿದ್ದಾನೆ, ಎಕ್ಸ್ ಸ್ಕ್ವಯರ್, ಇಲ್ಲಿ ಡೈರೆಕ್ಟಾಗಿ ಬರೀತೀನಿ ನೋಡಿ, ಎಕ್ಸ್ ಸ್ಕ್ವಯರ್ ಪ್ಲಸ್ 8x ಮೈನಸ್ 3 ಮೈನಸ್ ಆರ್ ಕೇಳಿದ್ದಾನೆ. ಕರೆಕ್ಟಾಗಿ ಮಲ್ಟಿಪ್ಲೈ ಮಾಡ್ತಾ ಬರಿತೀನಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆರ್ ಏನಿದೆ 5x ಸ್ಕ್ವಯರ್, ಅಗೇನ್ ಮೈನಸ್ ಇಂಟು ಮೈನಸ್ ಪ್ಲಸ್ 3x ಮೈನಸ್ ಇಂಟು ಪ್ಲಸ್ ಮೈನಸ್ 2 ಮೈನಸ್ ಆರ್ ಆಯಿತು. ಇನ್ನು ಮೈನಸ್ ಪಿ ಕೇಳಿದ್ದಾನೆ, ಸೊ ಮೈನಸ್ 3x ಸ್ಕ್ವಯರ್, ಅಗೇನ್ ಮೈನಸ್ ಇಂಟು ಮೈನಸ್ ಪ್ಲಸ್ 7x ಮೈನಸ್ ಇಂಟು ಪ್ಲಸ್ ಮೈನಸ್ 8. ನೋಡಿ ನಾನು ಡೈರೆಕ್ಟಾಗಿ ಬರ್ಕೊಂಡಿದ್ದೀನಿ, ನೀವು ಬೇಕಿದ್ರೆ ಬ್ರ್ಯಾಕೆಟ್ ಹಾಕ್ಕೊಂಡು ಸಾಲ್ವ್ ಮಾಡಿಕೊಂಡು ಬರಿಬೋದು. ಎಕ್ಸಾಮಲ್ಲಿ ಅಷ್ಟು ಟೈಮ್ ಇರಲ್ಲ. ನೋಡಿ ಈಗ ಎಕ್ಸ್ ಸ್ಕ್ವಯರ್ದು ಒಂದು ಕಡೆ, ಎಕ್ಸ್ದು ಒಂದು ಕಡೆ, ಕಾನ್ಸ್ಟೆಂಟ್ ಒಂದು ಕಡೆ, ಆ ರೀತಿ ಮಾಡಿಕೊಂಡ್ರೆ ಏನೇನು ಬರುತ್ತೆ ನೋಡಿ. ಇಲ್ಲಿ ಎಕ್ಸ್ ಸ್ಕ್ವಯರ್ ಇದೆ, ಇಲ್ಲಿ ಎಕ್ಸ್ ಸ್ಕ್ವಯರ್ ಇದೆ, ಹೌದಾ? ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ, 5 + 1 6 ಎಕ್ಸ್ ಸ್ಕ್ವಯರ್ ಆಯಿತು. ಇಲ್ಲಿ ಮೈನಸ್ 3x ಸ್ಕ್ವಯರ್ ಇದೆ, ಹೌದಾ? 6x ಸ್ಕ್ವಯರಲ್ಲಿ 3x ಸ್ಕ್ವಯರ್ ಹೋದರೆ ಏನು ಉಳಿಯುತ್ತೆ, ಎಕ್ಸ್ ಸ್ಕ್ವಯರ್. ಈಗ ಬರೀ ಎಕ್ಸ್ ಇರೋ ಟರ್ಮ್ಸ್, ಇಲ್ಲಿ 8x ಇದೆ, ಇಲ್ಲಿ 3x ಇದೆ, ಇಲ್ಲಿ 7x ಇದೆ. ನೋಡಿ ಮೂರಕ್ಕೂ ಪ್ಲಸ್ ಚಿಹ್ನೆ ಇದೆ, ಸೊ ಡೈರೆಕ್ಟಾಗಿ ಆ್ಯಡ್ ಮಾಡಿಬಿಡಿ. 7x + 3x 10x, 10x + 8x 18x, 18x. ನೆಕ್ಸ್ಟ್ ಕಾನ್ಸ್ಟೆಂಟ್ ಟರ್ಮ್ಸ್, -3 -2 -8, ಸೊ ನಾವೇನು ಮಾಡಬೇಕಾಗುತ್ತೆ, ಪ್ಲಸ್ ಮಾಡಬೇಕಾಗುತ್ತೆ. ಸೊ -8 + 2 10, 10 + 3 13. ಸೊ ನಮಗೆ ಬಂದಿರೋ ಆನ್ಸರ್ ಏನು, 3x ಸ್ಕ್ವಯರ್ + 18x - 13. ಅದು ಎಲ್ಲಿದೆ, ಆಪ್ಷನ್ ನಂಬರ್ ಬಿ ಎಲ್ಲಿದೆ. ದಿಸ್ ಈಸ್ ಅವರ್ ಕರೆಕ್ಟ್ ಆನ್ಸರ್. ಐ ಹೋಪ್
ಹೋಪ್ ಅರ್ಥ ಆಯ್ತು ಅಂದ್ಕೊತೀನಿ. ಒಂದು ಸರ್ತಿ ಬಿಟ್ಟು 2 ಸರ್ತಿ ನೋಡಿ ಅರ್ಥ ಆಗುತ್ತೆ. ಈ ಕ್ವಶನ್ ನೋಡಿ ತುಂಬಾ ಈಸಿ ಇದೆ. ಡೈರೆಕ್ಟಾಗಿ ನೀವು ಕ್ಯಾನ್ಸಲ್ ಮಾಡ್ತಾ ಹೋಗ್ಬಿಟ್ರೆ ಮುಗಿದೋಯ್ತು ಆನ್ಸರ್. ಮಲ್ಟಿಪ್ಲೈ ಮಾಡೋದು, ಕ್ಯಾನ್ಸಲ್ ಮಾಡೋದು. ನೋಡಿ ಎಕ್ಸ್ ಇಂಟು ಝೆಡ್, ಎಕ್ಸ್ ಝೆಡ್ ಮೈನಸ್ ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಇಂಟು ವೈ, ಎಕ್ಸ್ ವೈ. ಇದೆ ಪ್ಲಸ್ ಹಾಕಿ ವೈ ಇಂಟು ಝೆಡ್, ವೈ ಝೆಡ್ ಪ್ಲಸ್ ಇಂಟು ಮೈನಸ್ ಮೈನಸ್ ವೈ ಇಂಟು ವೈ, ವೈ ಸ್ಕ್ವಯರ್ ಅಗೇನ್ ಪ್ಲಸ್ ಇಂಟು ಮೈನಸ್ ಮೈನಸ್ ವೈ ಇಂಟು ಎಕ್ಸ್, ವೈ ಎಕ್ಸ್ ಮೈನಸ್ ಇದೆ ಮೈನಸ್ ಝೆಡ್ ಇಂಟು ಎಕ್ಸ್, ಝೆಡ್ ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಝೆಡ್ ಇಂಟು ವೈ, ಝೆಡ್ ವೈ ಮೈನಸ್ ಇಂಟು ಪ್ಲಸ್ ಮೈನಸ್ ಝೆಡ್ ಇಂಟು ಝೆಡ್, ಝೆಡ್ ಸ್ಕ್ವಯರ್. ನೋಡಿ ಇವಾಗ ಕ್ಯಾನ್ಸಲ್ ಮಾಡ್ತಾ ಹೋಗಿ ನಿಮ್ಮ ಆನ್ಸರ್ ಬಂದುಬಿಡುತ್ತೆ. ಪ್ಲಸ್ ಎಕ್ಸ್ ಝೆಡ್ ಮೈನಸ್ ಝೆಡ್ ಎಕ್ಸ್ ಕ್ಯಾನ್ಸಲ್, ಪ್ಲಸ್ ವೈ ಝೆಡ್ ಮೈನಸ್ ವೈ ಝೆಡ್ ಕ್ಯಾನ್ಸಲ್. ಇದು ಮೈನಸ್ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ವೈ ಮೈನಸ್ ಎಕ್ಸ್ ವೈ ಅಂದರೆ ಆ್ಯಡ್ ಮಾಡಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ ಹೌದಾ. ಸೊ 2 xy ಇಲ್ಲಿ ಮೈನಸ್ ವೈ ಸ್ಕ್ವಯರ್ ಆ್ಯಸ್ ಇಟ್ ಈಸ್ ಮೈನಸ್ ಝೆಡ್ ಸ್ಕ್ವಯರ್ ಆ್ಯಸ್ ಇಟ್ ಈಸ್. ಓಕೆ ನೋಡಿ, ಬಟ್ ನಿಮ್ಮ ಆಪ್ಷನ್ಸಲ್ಲಿ ಝೆಡ್ ಸ್ಕ್ವಯರ್ ಲಾಸ್ಟಿಗೆ ಕೊಟ್ಟಿಲ್ಲ. ಸೊ ಹಾಗಾಗಿ ಏನು ಬರೆಯೋಣ, ಮೈನಸ್ ಎಕ್ಸ್ ಸ್ಕ್ವಯರ್ ಮೈನಸ್ 2xy ಮೈನಸ್ ಝೆಡ್ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್. ಓಕೆ, ಆಪ್ಷನ್ ನಂಬರ್ C is correct over here. ನೋಡಿ ಮೈನಸ್ ಎಕ್ಸ್ ಸ್ಕ್ವಯರ್ ಮೈನಸ್ 2xy ಮೈನಸ್ ಝೆಡ್ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್. ತುಂಬಾ ಈಸಿ ಅದಲ್ಲ ಕ್ವಶನ್. ಹೆಚ್ಚು ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಈಸಿ ಆಗುತ್ತೆ. ಇದು ಈಸಿ ಆದರೆ ನಿಮಗೆ ಎಕ್ಸಾಮಲ್ಲಿ ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ನೋಡಿ, ವಾಟ್ ಈಸ್ ದ ಪ್ರಾಡಕ್ಟ್ ಆಫ್ 9x ಸ್ಕ್ವಯರ್ ಪ್ಲಸ್ 4y ಸ್ಕ್ವಯರ್ 3x ಪ್ಲಸ್ 2y ಆ್ಯಂಡ್ 3x ಮೈನಸ್ 2y ಅಂತ ಕೇಳಿದ್ದಾನೆ. ಹೌದಾ, 3 ಟರ್ಮ್ಸ್ ಕೊಟ್ಟು ಅದರದ್ದು ಪ್ರಾಡಕ್ಟ್ ಏನು ಅಂತ ಕೇಳಿದ್ದಾನೆ. ಸೊ ಬರಿತಾ ಹೋಗಿ 9x ಸ್ಕ್ವಯರ್ ಪ್ಲಸ್ 4y ಸ್ಕ್ವಯರ್ ಇಂಟು 3x ಪ್ಲಸ್ 2y ಇಂಟು 3x ಮೈನಸ್ 2y. ಹೌದಾ, ಅವ್ನು ಕೊಟ್ಟಿರೋ ಟರ್ಮ್ಸ್. ನೋಡಿ ಇದು ಯಾವ ರೀತಿ ಸಾಲ್ವ್ ಮಾಡಬೇಕಪ್ಪ ಅಂದರೆ, ನೋಡಿ ಇದು 3x ಪ್ಲಸ್ 2y 3x ಮೈನಸ್ 2y. ಇದನ್ನು ನೋಡಿದರೆ a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮೆಟಲ್ಲಿದೆನಾ, ಎರಡ ಕಡೆ ಟರ್ಮ್ಸ್ ಸೇಮೇ ಇದ್ದಾವೆ. ಸೊ ಇದನ್ನು ನಾವು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂತ ಬರಿಬೋದು. ಐಡೆಂಟಿಟೀಸ್ ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ದೆ. ಸೊ ಅದನ್ನೇ ಯೂಸ್ ಮಾಡಿ. ಈಗ ನೋಡಿ, ಈ 9x ಸ್ಕ್ವಯರ್ ಪ್ಲಸ್ 4y ಸ್ಕ್ವಯರ್ ಆ್ಯಸ್ ಇಟ್ ಈಸ್ ಬರಿತೀನಿ. ಏನು ಬರಿಬೇಕು ಅಂತ ಹೇಳಿದ್ರೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್. ಎ ಅಂದರೆ 3x ಇದೆ, ಇದರ ಸ್ಕ್ವಯರ್ 9x ಸ್ಕ್ವಯರ್ ಮೈನಸ್ ಬಿ ಅಂದರೆ 2y ಇದೆ, ಸ್ಕ್ವಯರಲ್ಲಿ ಬರೆದ್ರೆ 4y ಸ್ಕ್ವಯರ್. ನೋಡಿ ಈಸಿ ಆಯಿತಾ. ಈಗ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿ ಸೊಲ್ಯೂಷನ್ ಇಟ್ಬಿಡೋದೆ. 9x ಸ್ಕ್ವಯರ್ ಇಂಟು 9x ಸ್ಕ್ವಯರ್ 81 x ಟು ದಿ ಪವರ್ 4 ಪ್ಲಸ್ ಇಂಟು ಮೈನಸ್ ಮೈನಸ್ 4 4s 16 y to the power 4, which is our final answer. I hope ಅರ್ಥ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ಇದು ಕೂಡ ಪ್ರೀವಿಯಸ್ ಕ್ವಶನ್ ಮಾಡಿದ್ವಲ್ಲ, ಸೇಮ್ ಇದೆ. ಪಿ ಕೊಟ್ಟಿದ್ದಾರೆ, ಕ್ಯೂ ಕೊಟ್ಟಿದ್ದಾರೆ, ಆರ್ ಕೊಟ್ಟಿದ್ದಾರೆ. ಪಿ ಮೈನಸ್ ಕ್ಯೂ ಪ್ಲಸ್ ಆರ್ನ ಫೈಂಡ್ ಔಟ್ ಮಾಡಬೇಕು. ನೋಡಿ 2 ಸ್ಟೆಪ್ಪಿಂದು ಎಲ್ಲ ಕ್ವಶನ್ಸಿಗೂ ಆನ್ಸರ್ 2 ಸ್ಟೆಪ್ಪಲ್ಲಿದೆ. ನೀವು ಬರ್ಕೊಳ್ಳೋದ್ರಲ್ಲಿ ಎಲ್ಲನೂ ಇರುತ್ತೆ. ಹೌದಾ, ಪಿ ಮೈನಸ್ ಕ್ಯೂ ಪ್ಲಸ್ ಆರ್ ಅಂತ ಹೇಳಿದ್ದಾನೆ. ಪಿ ಏನಿದೆ 3x ಸ್ಕ್ವಯರ್ ಮೈನಸ್ 6x ಮೈನಸ್ 4. ಕ್ಯೂ ಏನಿದೆ ಮೈನಸ್ ಇದೆ. ಹೌದಾ, ಸೊ ಡೈರೆಕ್ಟಾಗಿ ಮೈನಸ್ಸಿಂದ ಬರ್ಕೊಳ್ಳಿ. ಮೈನಸ್ 3 ಮೈನಸ್ ಎಕ್ಸ್ ಪ್ಲಸ್ 2x ಸ್ಕ್ವಯರ್. ಓಕೆ, ಆರ್ ಏನಿದೆ ಪ್ಲಸ್ಸಲ್ಲಿದೆ. ಸೊ ಇಲ್ಲಿ ನೋಡಿ ಫಸ್ಟಿಗೆ ಮೈನಸ್ ಇದೆ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ 4x ಪ್ಲಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ 9.
ಇಲ್ಲಿ ಮೈನಸ್ ಕೊಟ್ಟಿದ್ರೇ ಎಲ್ಲ ಮೈನಸ್ ಸೈನ್ಸ್ ಏನಾಗ್ತವೆ, ಚೇಂಜ್ ಆಗ್ತವೆ. ಬಟ್ ಇಲ್ಲಿ ಪ್ಲಸ್ ಇದೆ, ಯಾವುದೇ ರೀತಿ ಸೈನ್ ಏನಾಗಲ್ಲ, ಚೇಂಜ್ ಆಗಲ್ಲ. ನೋಡಿ, ಈಗ ಡೈರೆಕ್ಟ್ ಕ್ಯಾನ್ಸಲ್ ಆದರೆ ಕ್ಯಾನ್ಸಲ್ ಮಾಡಿ, ಕ್ಯಾನ್ಸಲ್ ಆಗಿಲ್ಲ ಅಂದರೆ ಕ್ಯಾನ್ಸಲ್ ಮಾಡೋದು ಬೇಡ, ಡೈರೆಕ್ಟಾಗಿ ಬರಿಬೋದು. ನೋಡಿ, ಫಸ್ಟ್ ಟರ್ಮ್ 3x² ಇದೆ. x² ಫಸ್ಟ್ ಸಾಲ್ವ್ ಮಾಡ್ಕೊಂಬಿಡೋಣ. ಪ್ಲಸ್ 2x² ಇದೆ, ಪ್ಲಸ್ x² ಇದೆ, ಮೂರು ಪ್ಲಸ್ಸಲ್ಲೇ ಇದ್ದಾವೆ. ಸೊ 3 + 2 5, 5 + 1 6, 6x². ಹೌದಾ? ನೆಕ್ಸ್ಟು ಕೇವಲ x ಇರೋದು. ನೋಡಿ, -6x ಇದೆ, -x ಇದೆ, -4x ಇದೆ. ಮೂರು ಟರ್ಮ್ ಮೈನಸಲ್ಲೇ ಇದಾವೆ. ಸೊ ನಾವೇನು ಮಾಡಬೇಕು, ಆ್ಯಡ್ ಮಾಡಬೇಕು. -6 - 4 -10, -10 + 1 -11x. ನೆಕ್ಸ್ಟು ಕಾನ್ಸ್ಟಂಟ್ ಟರ್ಮ್ಸ್. ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಸೊ -4 - 3 -7, -7 + 9 + 2. ಆಪ್ಷನ್ ನಂಬರ್ ಡಿ ಈಸ್ ಕರೆಕ್ಟ್ ಓವರ್ ಹಿಯರ್. ಅರ್ಥ ಆಯ್ತಲ್ವಾ ಫ್ರೆಂಡ್ಸ್? ಕೊಟ್ಟಿರೋದ ಆಪ್ರೇಷನ್ ನೋಡಬೇಕು, ಮೈನಸ್ ಇದೆನಾ, ಪ್ಲಸ್ ಇದೆನಾ, ಮಲ್ಟಿಪ್ಲೈ ಇದೆನಾ ಅಂತ ನೋಡಿ ಡೈರೆಕ್ಟಾಗಿ ಸಾಲ್ವ್ ಮಾಡಿದರೆ ತುಂಬಾ ಈಸಿ ಆಗುತ್ತೆ. ಪ್ರಾಕ್ಟೀಸ್ ಮಾಡಿ ಕಂಪಲ್ಸರಿ. ನೋಡಿ, ಪ್ರತಿ ಸರ್ತಿ ಎಕ್ಸಾಮಲ್ಲಿ 2 ಕ್ವಶನ್ ಕೇಳ್ತಾನೆ. ಲಾಸ್ಟ್ ಇಯರ್ 2 ಕ್ವಶನ್ ಕೇಳಿದ್ದ, ಹಾಗಾಗಿ ಚೂರು ಪ್ರಾಕ್ಟೀಸ್ ಮಾಡಿ, ಈಸಿ ಆಗುತ್ತೆ. ನೋಡಿ, ಇದು ಕ್ವಶನ್ ನೋಡಿ. ದ ಸಮ್ ಆಫ್ ಅಂದರೆ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ತುಂಬಾ ಈಸಿ ಇದೆ, ಕೇರ್ಫುಲ್ಲಾಗಿ ಬರ್ಕೊಳ್ಳಿ, ಆ್ಯಡ್ ಮಾಡ್ಕೊಳ್ಳಿ. 2ರಿಂದ 3 ಸ್ಟೆಪ್, ಯಾವುದೇ ಕ್ವಶನ್ ನಿಮಗೆ ಜಾಸ್ತಿ ಹೋಗಲ್ಲ. x² + y² + y² + z² + z² + x² + 4xy + 4yz + 4zx. x² y² z² x². ಎಲ್ಲ ತಲೆ 2 ಟರ್ಮ್ಸ್ ಇದ್ದಾವೆ. ಸೊ 2x² + 2y² + 2z². ಇಷ್ಟಂತೂ ಆಯಿತಾ? ನೋಡಿ, ಈ 4xy 4yz 4zx ಇದರಲ್ಲಿ ಯಾವುದೂ ಸಿಮಿಲರ್ ಟರ್ಮ್ಸ್ ಇಲ್ಲ. ಸೊ ನಾವೇನು ಮಾಡಬೇಕು, ಅದನ್ನು ಹಾಗೆ ಇಟ್ಬಿಡಬೇಕು. 4xy + 4yz + 4zx. ಬಟ್ ನಮಗೆ ಆನ್ಸರಲ್ಲಿ ಈ ರೀತಿ ಇಲ್ಲ, ಬೇರೆ ರೀತಿಯೇ ಇದೆ. ಸೊ ನೋಡಿ, ಎಲ್ಲದರಲ್ಲೂ 2 ಕಾಮನ್ ತೆಗಿಬೋದಾ? ಇಲ್ಲಿ ಬರ್ತೀನಿ ನೋಡಿ. 2 ಕಾಮನ್ ತೆಗೆದ್ರೆ ಏನು ಬರುತ್ತೆ, x² + y² + z² + 2xy + 2yz + 2zx. 2 ಕಾಮನ್ ತೆಗೆದ ಮೇಲೂ ನಮಗೆ ಆಪ್ಷನಲ್ಲಿ ಯಾವುದೇ ರೀತಿ ಮ್ಯಾಚ್ ಆಗ್ತಾ ಇಲ್ಲ. ನೋಡಿ, ಇಲ್ಲಿ ಒಂದು ಐಡೆಂಟಿಟಿ ಯೂಸ್ ಮಾಡಬೇಕು. ಯಾವುದು ಯೂಸ್ ಮಾಡ್ತೀರಾ? a + b² a² + b² + 2ab. ಇಲ್ಲಿ 3 ಟರ್ಮ್ಸ್ ಇದಾವೆ. ಸೊ ಏನು ಬರೀತೀರಾ, 2x + y + z² ಬರಿಬೋದಾ? a² + b² + c² + 2ab + 2bc + 2ca. c is right over here. ನೋಡಿ, ಈ ರೀತಿ ಕ್ವಶನಲ್ಲಿ ಐಡೆಂಟಿಟೀಸ್ ಕೂಡ ತುಂಬಾ ಯೂಸ್ ಆಗ್ತವೆ. ನೆಕ್ಸ್ಟ್ ಕ್ವಶನ್ ನೋಡಿ, ಲಾಸ್ಟ್ ಮಾಡಿದ್ವಲ್ಲ ಸೇಮ್ ಇದೆ. ಬಟ್ ಇಲ್ಲಿ ಏನು ಕೇಳಿದ್ದಾನೆ, p ಆ್ಯಂಡ್ qದು ಪ್ರಾಡಕ್ಟ್ ಕೇಳಿದ್ದಾನೆ. ಆಮೇಲೆ 6ದು ಮೈನಸ್ ಮಾಡಿ ಅಂತ ಕೇಳಿದ್ದಾನೆ. p × q ಬರ್ಕೊಳ್ಳಿ. ಸಾರಿ, 3x² + y². ಇಲ್ಲ ನೋಡಿ, ನಾನು ಡೈರೆಕ್ಟಾಗಿ ಬರೆದ್ಬಿಡ್ತೀನಿ, ಮಲ್ಟಿಪ್ಲೈ ಮಾಡಿ. 3 × 2 = 6, 6 x² ಅಂದರೆ x⁴ ಪ್ಲಸ್ ಇದೆ, ಪ್ಲಸ್ ಸೈನ್ ಚೇಂಜ್ ಇಲ್ಲ, ಹಾಗಾಗಿ ಡೈರೆಕ್ಟ್ ಬರಿತಾ ಇದ್ದೀನಿ. 3 × 3 = 9, x² × y², x² y²
ಆ್ಯಸ್ ಇಟ್ ಈಸ್ ಪ್ಲಸ್ ಇವಾಗ ವೈಯಿಂದ ಇವೆರಡು ಟರ್ಮ್ಗೆ 2x² y² ಪ್ಲಸ್ 3y⁴ ಇದೇನಾಯಿತು p ಇಂಟು ಕ್ಯೂದಾಯಿತು. ಇದೊಂಚೂರು ಶಾರ್ಟ್ ಮಾಡ್ಕೊಂಬಿಡೋಣ, ಇಲ್ಲ ನೋಡೋಣ, ಮೈನಸ್ ಆರ್ದೇನಿದೆ ಅದನ್ನೇ ಬರೀರಿ. 4x⁴ ಪ್ಲಸ್ ಇಂಟು ಮೈನಸ್ y⁴. ಡೈರೆಕ್ಟಾಗಿ ಸಾಲ್ವ್ ಮಾಡಿಬಿಡಿ ನೋಡಿ. 6x⁴ ಮೈನಸ್ 4x⁴ ಏನು ಬರುತ್ತೆ? 2x⁴. ಓಕೆನಾ? ಪ್ಲಸ್ ಮತ್ತು x⁴ ಆಯಿತಾ, y⁴ ನೋಡಿ, ಪ್ಲಸ್ 3y⁴ ಮೈನಸ್ 5y⁴. ಮೈನಸ್ ಇದೆನಾ? ಮೈನಸ್ ಇಂಟು ಪ್ಲಸ್ ಮೈನಸ್, 5ಅಲ್ಲಿ 3 ಹೋದರೆ 2 ಮೈನಸ್ 2y⁴. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ ಪ್ಲಸ್ 9x² y² ಪ್ಲಸ್ 2x² y² ಇದೆ. ಸೊ 11x² y² ಈಸ್ ಅವರ್ ಆನ್ಸರ್, ವಿಚ್ ಈಸ್ ಇನ್ ಆಪ್ಷನ್ ನಂಬರ್ ಎ. ನೋಡಿ, ನಾವು 2y⁴ ಫಸ್ಟಿಗೆ ಬರೆದಿದ್ದೀವಿ, ಅವರು ಲಾಸ್ಟಿಗೆ ಬರ್ತಿದ್ದಾರೆ, ಅಷ್ಟೇ ವ್ಯತ್ಯಾಸ. ಸಿಂಪಲ್ ಆಗಿದೆ ಅಲ್ಲ ಫ್ರೆಂಡ್ಸ್? ಪ್ರಾಕ್ಟೀಸ್ ಮಾಡಿ, ಈಸಿ ಆಗುತ್ತೆ. ಸೊ ಇದನ್ನು ನಾನು ನಿಮಗೆ ಹೋಮ್ವರ್ಕ್ ಅಂತ ಕೊಡ್ತಾ ಇದ್ದೀನಿ, ಮಾಡಿ ಆನ್ಸರ್ನ ಕಮೆಂಟ್ ಮಾಡಿ. ನೋಡಿ ಈ ಕ್ವಶನು, x + y × 2x - 3y + z ಮೈನಸ್ 3x - 3y × z ಈಸ್ ಈಕ್ವಲ್ಸ್ ಟು, ಇದು ಯಾವುದಕ್ಕೆ ಈಕ್ವಲ್ ಇದೆ ಅಂತ ಕೇಳಿದ್ದಾನೆ. ಫಸ್ಟು ಇವೆರಡನ್ನು ಮಲ್ಟಿಪ್ಲೈ ಮಾಡಿಕೊಂಡು ಆಮೇಲೆ ಇದನ್ನು ಮಲ್ಟಿಪ್ಲೈ ಮಾಡಿಕೊಂಡು ಸಾಲ್ವ್ ಮಾಡಬೇಕು. ಡೈರೆಕ್ಟಾಗಿ ಸಾಲ್ವ್ ಮಾಡೋಣ. x × 2x 2x², x × -3y ಮೈನಸ್ 3xy, x × z ಪ್ಲಸ್ zx. ಇಷ್ಟು ಅರ್ಥ ಆಯ್ತಾ? ನೆಕ್ಸ್ಟ್ ಪ್ಲಸ್ 2 × xy 2xy ಮೈನಸ್ 3y² ಪ್ಲಸ್ yz. ಇದೇನಾಯಿತು? ಈ ಟರ್ಮ್ದಾಯಿತು. ನೆಕ್ಸ್ಟ್ ಇದೇನಿದೆ? ಮೈನಸ್ ಇದೆ, ಮೈನಸ್ ಹಾಕಿ z × 2x ಮೈನಸ್ 2xz ಮೈನಸ್ 3yz ಇಂಟು ಮೈನಸ್ ಪ್ಲಸ್ ಇದೆ, ಪ್ಲಸ್ 3yz. ಇಷ್ಟೇ ನೋಡಿ, ಇವಾಗ ಮಲ್ಟಿಪ್ಲೈ ಆಯಿತು. ಇವಾಗ ಕ್ಯಾನ್ಸಲ್ ಆಗ್ತಾವ ನೋಡಿ, ಇಲ್ಲ ಡೈರೆಕ್ಟ್ ಸಾಲ್ವ್ ಆಗ್ತಾವ ನೋಡಿ. x² ಒಂದೇ ಟರ್ಮ್ ಇದೆ, ಸೊ 2x² ಹಾಗೆ ಬರಿತೀನಿ. 3yದು ಒಂದೇ ಇದೆ, ಮೈನಸ್ 3y² ನೋಡಿ. ಇಲ್ಲಿ ಮೈನಸ್ 3xy ಇದೆ, ಇನ್ನೊಂದು ಪ್ಲಸ್ 2xy ಇದೆ. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ xy, ಮೈನಸ್ 3ಅಲ್ಲಿ ಪ್ಲಸ್ 2 ಹೋದರೆ ಮೈನಸ್ xy. ನೆಕ್ಸ್ಟು ನೋಡಿ, ಇಲ್ಲಿ 3yz ಇದೆ, ಪ್ಲಸ್ yz ಇದೆ, ಇಲ್ಲಿ ಪ್ಲಸ್ 3yz ಇದೆ, ಎರಡು ಸೇರಿಸಿದ್ರೆ 4yz. ಓಕೆ, ಇಲ್ಲಿ ಮೈನಸ್ xz ಇದೆ, ಇಲ್ಲಿ ಪ್ಲಸ್ xz ಇದೆ, ಸೊ ಮೈನಸ್ xz ಈಸ್ ಕರೆಕ್ಟ್. ಸೊ ನೋಡಿ, ಆಪ್ಷನ್ ಪ್ರಕಾರ ಎಲ್ಲಿದೆ? 2x² ಮೈನಸ್ 3y² ಮೈನಸ್ xy ಪ್ಲಸ್ 4yz ಮೈನಸ್ zx. ಸೊ ಆಪ್ಷನ್ ನಂಬರ್ ಎ ಈಸ್ ಕರೆಕ್ಟ್ ಓವರ್ ಹಿಯರ್. ನೋಡಿ, 2x² ಮೈನಸ್ 3y² ಇದೆ, ಇಲ್ಲಿ ಮೈನಸ್ 3y ಇದೆ, ಮೈನಸ್ xy ಪ್ಲಸ್ 4yz ಮೈನಸ್ zx ಮೈನಸ್ zx. zx ಬರೋದ್ರು ಒಂದೇ, xz ಬರೋದ್ರು ಒಂದೇ. ಓಕೆ, ಅರ್ಥ ಆಯ್ತಾ? ಅರ್ಥ ಆಗಲೇಬೇಕು.
ನೋಡಿ ಈ ಕ್ವಶನ್ ನೋಡಿ ಯಾವ ರೀತಿ ಕೊಟ್ಟಿದ್ದಾನೆ. ಹೌ ಮಚ್ ಈಸ್ 2y ಟು ದಿ ಪವರ್ 4 ಮೈನಸ್ 15y ಸ್ಕ್ವಯರ್ ಪ್ಲಸ್ y ಪ್ಲಸ್ 15 ಗ್ರೇಟರ್ ದ್ಯಾನ್ 18y ಕ್ಯೂಬ್ ಪ್ಲಸ್ 34y ಸ್ಕ್ವಯರ್ ಮೈನಸ್ 50y ಪ್ಲಸ್ 70 ಅಂತ ಕೇಳಿದ್ದಾನೆ. ಅಂದರೆ ಯಾವುದು ದೊಡ್ಡದಿದೆ ನಾವೇನು ಮಾಡಬೇಕು, ಇದ್ರದ್ದು ಗ್ಯಾಪ್ ಅಂದರೆ ಡಿಫ್ರೆನ್ಸ್ ತೆಗೆದುಬಿಟ್ರೆ, ಇವೆರಡರದ್ದು ಡಿಫ್ರೆನ್ಸ್ ತೆಗೆದುಬಿಟ್ರೆ ನಮಗೆ ಯಾವ್ದು ದೊಡ್ಡದು ಅಂತ ಗೊತ್ತಾಗ್ಬಿಡುತ್ತೆ. ಡಿಫ್ರೆನ್ಸ್ ಅಂದರೆ ಸಬ್ಸ್ಟ್ರಾಕ್ಷನ್ ಮಾಡೋದು. ಸೊ ಮಾಡ್ತಾ ಹೋಗೋಣ, ಡೈರೆಕ್ಟಾಗಿ ಮಾಡ್ತೀನಿ ನೋಡ್ತೀರಾ. ನೋಡಿ 2y ಟು ದಿ ಪವರ್ 4, ಇದರಲ್ಲಿ 2y ಟು ದಿ ಪವರ್ 4 ಇಲ್ಲ. ಸೊ ಹಾಗಾಗಿ 2y ಟು ದಿ ಪವರ್ 4 ಹಾಗೆ ಬರೀತೀನಿ. ನೆಕ್ಸ್ಟು ಮೈನಸ್ 15y ಸ್ಕ್ವಯರ್ ಇದೆ. ಸಾರಿ ನೋಡಿ, ಇದರಲ್ಲಿ y ಕ್ಯೂಬ್ ಟರ್ಮ್ ಇಲ್ಲ. ಸೊ ಪ್ಲಸ್ 18y ಕ್ಯೂಬ್ ಹಾಗೆ ಬರಿತೀನಿ. ಸಾರಿ, ಗ್ರೇಟರ್ ದೆನ್ ಕೇಳಿದಾನೆಲ್ಲ, ನಾವು ಡಿಫ್ರೆನ್ಸ್ ಮಾಡ್ತಾಯಿದ್ದೀವಿ. ಸೊ ಮೈನಸ್ 18y ಕ್ಯೂಬ್ ಮೈನಸ್ 15y ಸ್ಕ್ವಯರ್ ಮೈನಸ್ 34y ಸ್ಕ್ವಯರ್ ಅಂದರೆ ಮೈನಸ್ 49y ಸ್ಕ್ವಯರ್ ಪ್ಲಸ್ y ಪ್ಲಸ್ 50y ಅಂದರೆ ಪ್ಲಸ್ 51y. ಡಿಫ್ರೆನ್ಸ್ ಮಾಡಬೇಕಲ್ಲ, 70ಯಲ್ಲಿ 15 ಹೋದರೆ ಮೈನಸ್ 55. ಆಪ್ಷನ್ ನಂಬರ್ ಬಿ ಈಸ್ ರೈಟ್ ಓವರ್ ಹಿಯರ್. ಗ್ರೇಟರ್ ದೆನ್ ಅಂತ ಕೇಳಿದ್ದಕ್ಕೆ ನಾವೇನು ಮಾಡಿದ್ದೀವಿ, ಇಲ್ಲಿ ಸಬ್ಟ್ರಾಕ್ಷನ್ ಮಾಡಿದ್ದೀವಿ. ಹಾಗಾಗಿ ಆಪ್ಷನ್ ನಂಬರ್ ಬಿ ಈಸ್ ರೈಟ್ ಓವರ್ ಹಿಯರ್. ನೀವು ಬರೀ ಕೂತು ವಿಡಿಯೋ ನೋಡೋದಲ್ಲ, ನೀವು ನೋಟ್ಬುಕ್ಕು ಪೆನ್ ತೊಗೊಂಡು ಅದನ್ನು ಸಾಲ್ವ್ ಮಾಡೋಕ್ಕೆ ಕೂಡಬೇಕು. ಆವಾಗಲೇ ನಿಮಗೂ ಕ್ವಶನ್ಸ್ ಏನಾಗೋದು, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗೋದು. ಇಲ್ಲಾಂದರೆ ಅಲ್ಲಿ ತನಕ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಅಥವಾ ಎಲ್ಲಿ ತನಕ ನೀವು ಪ್ರಾಕ್ಟೀಸ್ ಮಾಡಲ್ಲ ಅಲ್ಲಿ ತನಕ ಅವು ನಿಮಗೆ ಬರಲ್ಲ. ಈ ಕ್ವಶನ್ ನೋಡಿ, ಇಲ್ಲೇನು ಮಾಡಿದ್ದಾನೆ, ಎ ಬಿ ಸಿ ಡಿ ನಾಲ್ಕರದ್ದು ವ್ಯಾಲ್ಯೂ ಕೊಟ್ಟಿದ್ದಾನೆ. ಏನು ಫೈಂಡ್ ಔಟ್ ಮಾಡಬೇಕು, ಇಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಮೈನಸ್ ಡಿ ಈಸ್ ಈಕ್ವಲ್ಸ್ ಟು ಪಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಕ್ಯೂ ಎಕ್ಸ್ ಪ್ಲಸ್ ಆರ್, ದೆನ್ ದ ವ್ಯಾಲ್ಯೂ ಆಫ್ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಅಂತ ಕೇಳಿದ್ದಾನೆ. ಸಾಲ್ವ್ ಮಾಡಬೇಕು. ಎಕ್ಸ್ ಸ್ಕ್ವಯರ್ ಟರ್ಮ್ಸ್ನ, ಎಕ್ಸ್ ಟರ್ಮ್ಸ್ನ, ಕಾನ್ಸ್ಟೆಂಟ್ಸ್ನ ಬಂದಿರೋದನ್ನು ಏನು ಮಾಡಬೇಕು, ಮೂರನ್ನು ಆ್ಯಡ್ ಮಾಡಬೇಕು. ಎಕ್ಸ್ ಸ್ಕ್ವಯರ್ ಟರ್ಮ್ಸ್ ಅಂದರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವಯರ್, ಕೋಎಫಿಷಿಯಂಟ್ ಆಫ್ ಎಕ್ಸ್ ಮತ್ತು ಕಾನ್ಸ್ಟೆಂಟ್ ಮೂರನ್ನು ತೊಗೊಂಡು ಆ್ಯಡ್ ಮಾಡಿದಾಗ ಆನ್ಸರ್ ಬರುತ್ತಲ್ಲ, ಅದನ್ನೇ ಅವನು ಕೇಳಿರೋದು. ನೋಡಿ, ಎ ಪ್ಲಸ್ ಬಿ ಪ್ಲಸ್ ಸಿ ಬರ್ಕೊಳ್ಳಿ. ಎ ವ್ಯಾಲ್ಯೂ ಏನಿದೆ, 3x ಸ್ಕ್ವಯರ್ ಮೈನಸ್ 8x ಪ್ಲಸ್ 11. ಓಕೆ, ಪ್ಲಸ್ ಬಿ ಕೇಳಿದ್ದಾನೆ. ಇಲ್ಲಿ ಫಸ್ಟಿಗೆ ಮೈನಸ್ ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್ 2x ಸ್ಕ್ವಯರ್ ಪ್ಲಸ್ 12x. ಸಿ ಇದು ಕೂಡ ಫಸ್ಟಿಗೆ 4ಅಲ್ಲಿ ಏನಿದೆ, ಮೈನಸ್ ಇದೆ, ಅದೊಂದು ಮೈನಸ್ ಆಗುತ್ತೆ, ಮಿಕ್ಕಿರೋದು ಪ್ಲಸ್ ಇರುತ್ತೆ. ಮೈನಸ್ 4x ಸ್ಕ್ವಯರ್ ಪ್ಲಸ್ 7. ಡಿ ನೋಡಿ, ಮೈನಸ್ ಡಿ ಕೊಟ್ಟಿದ್ದಾನೆ. ಸೊ ಪ್ಲಸ್ ಇರೋ ಮೈನಸ್ ಆಗ್ತವೆ, ಮೈನಸ್ ಇರೋ ಏನಾಗ್ತವೆ, ಪ್ಲಸ್ ಆಗ್ತವೆ. ಸೊ ಮೈನಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ 11. ಎ ಬಿ ಸಿ ಪ್ಲಸ್ ಮಾಡಿ ಮೈನಸ್ ಡಿ ಮಾಡಿ ಬರ್ಕೊಂಡ್ವಿ. ಈಗ ಎಕ್ಸ್ ಸ್ಕ್ವಯರ್ ಒಂದು ಕಡೆ, ಎಕ್ಸ್ ಒಂದು ಕಡೆ, ಕಾನ್ಸ್ಟೆಂಟ್ ಒಂದು ಕಡೆ ಮಾಡ್ಕೊಳ್ಳಿ. ಅಂದರೆ ಲೈಕ್ ಟರ್ಮ್ಸ್ ಎಲ್ಲ ಒಂದು ಕಡೆ ನೋಡಿ. 3x ಸ್ಕ್ವಯರ್ ಮೈನಸ್ 2x ಸ್ಕ್ವಯರ್ ಮೈನಸ್ 4x ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್. ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ ನೋಡಿ, ಈ ರೀತಿ ಲೈನ್ ಬೈ ಲೈನ್ ಮಾಡ್ಕೊತಾ ಹೋಗ್ತೀನಿ. 3x ಸ್ಕ್ವಯರ್ ಮೈನಸ್ 2x ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್ ಮೈನಸ್ 4 ಸ್ಕ್ವಯರ್. ಹೌದಾ, 3x ಸ್ಕ್ವಯರ್ ಆ್ಯಸ್ ಇಟ್ ಈಸ್ ಬರೆಯೋಣ. ಇಲ್ಲಿ ಅಷ್ಟು ಟರ್ಮ್ಸ್ ಮೈನಸ್ ಇದ್ದಾವೆ. ಸೊ ಮೈನಸ್ 2 ಮೈನಸ್ 4 ಮೈನಸ್ 6 ಮೈನಸ್ 6 ಮೈನಸ್ 1 ಮೈನಸ್ 7. ಸೊ ಇವೆರಡು ಸಾಲ್ವ್ ಮಾಡಿದರೆ 3x ಸ್ಕ್ವಯರಲ್ಲಿ ಮೈನಸ್ 7x ಸ್ಕ್ವಯರ್ ಹೋದರೆ ಏನು ಬರುತ್ತೆ, ಮೈನಸ್ 4x ಸ್ಕ್ವಯರ್. ಓಕೆ, ಎಷ್ಟಾಯ್ತಾ. ಎಕ್ಸ್ ಟರ್ಮ್ಸ್ ಒಂದು ಕಡೆ ಏನಿದೆ, ಮೈನಸ್ 8x ಪ್ಲಸ್ 12x ಪ್ಲಸ್ ಎಕ್ಸ್. ಮೈನಸ್ 8x ಹಾಗೆ ಹೇಳಿ, ಪ್ಲಸ್ 12x ಪ್ಲಸ್ ಎಕ್ಸ್ ಪ್ಲಸ್ 13x. ಇದನ್ನು ಸಾಲ್ವ್ ಮಾಡಿದರೆ 5x. ಹೌದಾ, ದೊಡ್ಡ ಸಂಖ್ಯೆ ಒಂದು ಪ್ಲಸ್ ಇದೆ, ಸೊ ಪ್ಲಸ್ಸೇ ಬರುತ್ತೆ. ಇಲ್ಲಿದ್ದಾವೆ 11 ಇದೆ, 7 ಇದೆ, 11 ಇದೆ. ಹೌದಾ, 11 ಪ್ಲಸ್ 7 ಪ್ಲಸ್
11 ಆ್ಯಡ್ ಮಾಡಿದ್ರೆ ಎಷ್ಟು ಬಂತು 29 ಬಂತು. ಇದೇನಾಯ್ತು ನಮಗೆ ಪಿ ಕ್ಯೂ ಆರ್ ಮೂರರದು ವ್ಯಾಲ್ಯೂ ಸಿಕ್ತು. ಈಗ ಈ ಮೂರು ವ್ಯಾಲ್ಯೂನ ಈ ಪಿ ಪ್ಲಸ್ ಕ್ಯೂ ಪ್ಲಸ್ ಆರಲ್ಲಿ ಪುಟ್ ಮಾಡಿ. ಏನು ಬರುತ್ತೆ? ಪಿ ಏನು ಬಂದಿತ್ತು ನಮಗೆ -4, ಕ್ಯೂ ಏನು ಬಂದಿತ್ತು +5, ಆರ್ ಏನು ಬಂದಿತ್ತು +29. -4 + 5 ಅಂದರೆ 1 + 29, 29 + 1 30. ಅದೆಲ್ಲಿದೆ 30? ಆಪ್ಷನ್ ನಂಬರ್ ಎ. ನೋಡಿ ಫ್ರೆಂಡ್ಸ್, ಇವಿಷ್ಟು ಕ್ವಶನ್ಸ್ ಏನಿದಾವಲ್ಲ ಇದರಲ್ಲಿ ಒಂದೆರಡು ಪ್ರೀವಿಯಸ್ಸು ಉಳ್ಕಿದ್ದು ಮಾಡಲ್ ಕ್ವಶನ್ಸ್ ಇದ್ದಾವೆ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಕ್ವಶನ್ಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಾನು ಕೊಟ್ಟಿರುವಂಥ ಹೋಮ್ವರ್ಕ್ ಕ್ವಶನ್ನ ನನಗೆ ಸಾಲ್ವ್ ಮಾಡಿ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬೇಕು ಫ್ರೆಂಡ್ಸ್. ಐ ಹೋಪ್ ಎಲ್ಲ ಕ್ವಶನ್ಸು ಅರ್ಥ ಆಯಿತು ಅಂದ್ಕೊತೀನಿ. ಅರ್ಥ ಆಗಿಲ್ಲ ಅಂದರೆ ಒಂದು ಬಿಟ್ಟು 2 ಸರ್ತಿ ಪ್ರಾಕ್ಟೀಸ್ ಮಾಡಿ, ಅರ್ಥ ಆಗುತ್ತೆ. ಈ ವಿಡಿಯೋನ CTETನೇ ಅಂತಲ್ಲ, ಯಾವುದೇ ಟೀಚಿಂಗ್ ಎಕ್ಸಾಮ್ಸ್ ಯಾರ್ಯಾರು ಬರೀತಿದಾರಲ್ಲ ಟೀಚಿಂಗ್ ಎಕ್ಸಾಮ್ಸ್ ಅವರಿಗೆ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನನಗೆ ಮತ್ತಷ್ಟು ವಿಡಿಯೋ ಮಾಡಲಿಕ್ಕೆ ಹೆಚ್ಚು ಮೋಟಿವೇಶನ್ ಸಿಗುತ್ತೆ. ಮ್ಯಾಥ್ಸ್ ಪೆಡಗಾಗಿದು PYQsನ ಸಾಲ್ವ್ ಮಾಡಿಸ್ತೀನಿ. ಓಕೆ, ಪ್ರಿವಿಯಸ್ ಇಯರ್ ಕ್ವಶನ್ಸ್ನ ಸಾಲ್ವ್ ಮಾಡೋಣ ನಾಳೆ ಮ್ಯಾಥ್ಸ್ ಪೆಡಗಾಗಿ. ಓಕೆ, ಎಲ್ರಿಗೂ ವಿಡಿಯೋ ಇಷ್ಟ ಆಯಿತು, ಕ್ವಶನ್ಸ್ ಅರ್ಥ ಆಯಿತು, ಸೊಲ್ಯೂಷನ್ಸ್ ಈಸಿ ಅನ್ನಿಸ್ತು ಅಂದ್ಕೊತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಕೀಪ್ ಪ್ರಾಕ್ಟೀಸಿಂಗ್.